ಇವಾಗ ಬೆಳಗ್ಗೆ ರೆಡಿಯಾಗಿ ನಾನು ಹೊರಟೆ ಕಾಲೇಜ್ ಓಡಬೇಕಾದ್ರೆ ಇಲ್ಲಿ ಅಪರೂಪಕ್ಕೆ ವೀರೇಶ ಸಿಕ್ತಾ ವೀರೇಶನು ಮಾತಾಡ್ತೆ ಬಸ್ನಲ್ಲೇ ಕೂತ್ಕೊಂಡು ಮಾತಾಡ್ತಾ ಅಂತ ಅವನು ಬೈಕೊಂಡ ಬೀಪಲ್ಲಿ ಬೈಕೊಳ್ಳಿ ಅಂತ ನಾನು ಡೈರೆಕ್ಟ್ ಆಗಿ ಮಂಡ್ಯಕ್ಕೆ ಬಂದೆ. ನಾನ್ ಬರೋದಕ್ಕೂ ನಮ್ಮ ಕಾಲೇಜ್ ವ್ಯಾನ್ ಬರೋದಕ್ಕೂ ಎರಡು ಒಂದೇ ಟೈಮ್ ಆಗಿತ್ತು. ನಾನು ಹಂಗೆ ಹೋಗಿ ಕೇಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಆರಾಮಾಗಿ ಬಂದು ಕೂತ್ಕೊಂಡೆ. ಎಲ್ಲರೂ ಕೇಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕಾಲೇಜ್ ಬಂದ್ರೆ ಇಲ್ಲಿ ಇವತ್ತು ಯಾಕೋ 4 ಗಂಟೆಗೆ ಕಾಲೇಜ್ ಬಿಟ್ಬಿಟ್ರು. ಇಲ್ಲಿ ನೋಡಿದ್ರೆ ವೆದರ್ ಮಾತ್ರ ಚೀಲ್ಡಾಗಿ ಚಳಿ ಹೊಡಿತಾ ಇತ್ತು, ಮಳೆ ಬೇರೆ ಬರ್ತಾ ಇತ್ತು. ಅದಕ್ಕೆ ಅಷ್ಟು ತಲೆ ಕವರ್ ಮಾಡ್ಕೊಂಡು ಬರ್ತಾ ಇದ್ದ. ಇಲ್ಲಿ ಮುಂದೆ ನೋಡಿದ್ರೆ ಹುಡುಗಿರು ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ನಮ್ಮ ಟೀಚರ್ಸ್ ಬೇರೆ ನಿಂತಿದ್ರು, ಅವ್ರಿಗೆಲ್ಲ ಬೈ ಮಾಡಿ ಆಚೆ ಬಂದ್ವಿ. ಇಲ್ಲಿ ನೋಡಿದ್ರೆ ವಿಶ್ವಾಸ ಅವ್ನು ರೂಮ್ ಹೋಗ್ತಾ ಇದ್ದವನ್ನ ವಾಪಸ್ ಕರೆದ ಮೇಲೆ ಏನಿಲ್ಲ ಹೋಗು ಅಂತ ವಾಪಸ್ ಕಳಿಸ್ವಿ. ಅದ್ ನೋಡ್ಕೊಂಡು ನಾವು ನಗ್ತಾ ಇದ್ವಿ. ನಾವು ಸುಮ್ಮನೆ ನಿಂತಿದ್ವಲ್ಲ ಅಂತ ಆಂಟಿ ಚೋಚೋ ಟೇಸ್ಟ್ ಮಾಡಿ ನೋಡಿ ಅಂತ ಚೋಚೋ ಕೊಟ್ರು. ಅಷ್ಟರಲ್ಲಿ ಮಿಕ್ಕವರೆಲ್ಲ ಬಂದ್ರು. ಯಾಕೆ ಹೊಟ್ಟೆ ಸಿತೈತೆ ಅಂತ ಊಟ ಮಾಡೋಣ ಅಂತ ಕರ್ಕೊಂಡು ಹೋದ್ರು. ಇಲ್ಲಿ ಒಂದೇ ಒಂದು ಪ್ಲೇಟ್ ಊಟ ತಗೊಂಡು ಎಲ್ಲ ಶೇರ್ ಮಾಡ್ತಾ ಇದ್ರು. ಒಬ್ಬ ಹಪ್ಪಳ ತಗೋತಾ ಇದ್ದ, ಒಬ್ಬ ಕೇಸರಿ ಬಾತ್ ತಗೋತಾ ಇದ್ದ, ಒಬ್ಬ ಉಪ್ಪಿನಕಾಯಿ ತಿಂದ್ರೆ ಇನ್ನೊಂದು ತಿಂತಾ ಇದ್ದ. ಹಂಗೆ ನನಗೂ ಒಂದು ಸ್ಪೂನ್ ತಿನ್ಸಿದ್ರು. ಇದೇ ನೋಡಿ ಫ್ರೆಂಡ್ಶಿಪ್. ಹಂಗೆ ಚಳಿಗೆ ಹಾಫ್ ಪ್ಲೇಟ್ ಗೋಬಿ ತಿನ್ನೋಣ ಅಂತ ಗೋಬಿ ತಿಂದ್ವಿ. ಅದೆಲ್ಲ ಆದ್ಮೇಲೆ ಇಲ್ಲಿ ಬಂದು ವೇಟ್ ಚೆಕ್ ಮಾಡೋಣ ಅಂತ ವೇಟ್ ಚೆಕ್ ಮಾಡಿದ್ರೆ ಕರೆಕ್ಟ್ ಹಾಫ್ ಸೆಂಚುರಿ ಇದ್ದೆ. ಅದ್ ನೋಡಿ ನನಗೊಂಚೂರು ಗಾಬರಿ ಆಯ್ತು, ಒಂಚೂರು ಶಾಕ್ ಆಯ್ತು. ಆಮೇಲೆ ಹಂಗೆ ನಾವು ಮಧುರ್ಗ್ ಬಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಐಸ್ ಕ್ರೀಮ್ ತಿಂದು ಈ ಕೋಲ್ಡ್ ಚಿಲ್ಡ್ ಅಲ್ಲಿ ಐಸ್ ಕ್ರೀಮ್ ಬೇರೆ ಬೇಕಿತ್ತಾ ಅಂತ ನಾವೇ ಬೈಕೊಂಡು ನಾವೇ ತಿಂತಾ ಇದ್ವಿ. ಹಂಗೆ ಕೆಂಗಲ್ ಆಂಜನೇಯ ಸ್ವಾಮಿಗೆ ಒಂದು ಕೈ ಮುಕ್ಕೊಂಡು ಸೀದಾ ರಾಮನಗರಕ್ಕೆ ಬಂದೆ. ರಾಮನಗರಕ್ಕೆ ಬಂದು ಸೀದಾ ನೀಟಾಗಿ ಮನೆಗೆ ಬಂದೆ. ಇವತ್ತಿಗೆ ಇಷ್ಟ.